ಇಂಡಿಯಾ ಒಕ್ಕೂಟವನ್ನ ಮುನ್ನಡೆಸೋದಕ್ಕೆ ಅಖಿಲೇಶ್ ಯಾದವ್ ಸಮರ್ಥ. ಕಾಂಗ್ರೆಸ್ ವಿರುದ್ಧ ಎಸ್ಪಿ ಶಾಸಕ ರವಿದಾಸ್ ಅಪಸ್ವರವನ್ನ ನುಡಿದಿದ್ದಾರೆ. ಇಂಡಿಯಾ ಒಕ್ಕೂಟ ಮುನ್ನಡೆಸೋದಕ್ಕೆ ಅಖಿಲೇಶ್ ಸಮರ್ಥ. ಕಾಂಗ್ರೆಸ್ ವಿರುದ್ಧ ಎಸ್ಪಿ ಶಾಸಕ ರವಿದಾಸ್ ಅಪಸ್ವರ. ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಸ್ವಂತ ಬಲದಲ್ಲಿ ಸರ್ಕಾರ ರಚಿಸುತ್ತೇವೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೀನಾಯವಾಗಿ ಸೋತಿದೆ. ಇಂಡಿಯಾ ಒಕ್ಕೂಟದಲ್ಲಿ ಅಪಸ್ವರ ಏಳಲು ಆರಂಭ ಆಗಿದೆ. ಸಮಾಜವಾದಿ ಪಕ್ಷದ ಲಕ್ನೋ ಸೆಂಟ್ರಲ್ನ ಶಾಸಕ ರವಿದಾಸ್ ಮೆಹ್ರೋತ್ರಾ ಅಖಿಲೇಶ್ ಯಾದವ್ ವಿರೋಧ ಪಕ್ಷದ ಮೈತ್ರಿಕೂಟವನ್ನು ಮುನ್ನಡೆಸಬೇಕು. ಉತ್ತರ ಪ್ರದೇಶದಲ್ಲಿ ಸ್ವಂತವಾಗಿ ಸರ್ಕಾರ ರಚಿಸಲು ಎಸ್ಪಿ ಸಮರ್ಥವಾಗಿದೆ. ಬಿಹಾರ ಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಎಸ್ಪಿ ಶಾಸಕನ ಹೇಳಿಕೆ ಈಗ ಬಹಳಷ್ಟು ಸಂಚಲನವನ್ನು ಮೂಡಿಸಿದೆ. 2020ರ ಚುನಾವಣೆಯಲ್ಲಿ 19 ಸ್ಥಾನಗಳನ್ನು ಗೆದ್ದಿದ್ದ ಕಾಂಗ್ರೆಸ್ಸು ಈ ಬಾರಿ ಕೇವಲ 6 ಕ್ಷೇತ್ರಗಳಲ್ಲಿ ಮಾತ್ರ ಜಯ ಗಳಿಸಿದೆ. ಇಂಡಿಯಾ ಒಕ್ಕೂಟ ಮುನ್ನಡೆಸಲು ಅಖಿಲೇಶ್ ಸಮರ್ಥ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ಸೋಲಿಸೋದಕ್ಕೆ ಅಖಿಲೇಶ್ ಯಾದವ್ರಿಗೆ ಸಾಧ್ಯ ಆಗ್ತಿಲ್ಲ. ಬಿಹಾರದಲ್ಲಿ ನಿತೀಶ್ ಕುಮಾರ್ರನ್ನ ಸೋಲಿಸೋದಕ್ಕೆ ಲಾಲೂ ಪ್ರಸಾದ್ ಯಾದವ್ಗೆ ಸಾಧ್ಯ ಆಗ್ತಾ ಇಲ್ಲ. ಬಲಗೈ ಮುರ್ಕಂಡ ಅಂಗವಿಕಲರಂತೆ ಎರಡೂ ರಾಜ್ಯದ 2 ಪಾರ್ಟಿಗಳಿದು. 2 ಸ್ಟೇಟಿನ ಹ್ಯಾಂಡಿಕ್ಯಾಪ್ ಪರ್ಸನಾಲಿಟಿ ಅಂದ್ರೆ ಒಂದು ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್, ಮತ್ತೊಂದು ಬಿಹಾರದ ಲಾಲೂ ಪ್ರಸಾದ್ ಯಾದವ್. ಬಿಜೆಪಿಯನ್ನ ಹೆಂಗ್ ಸೋಲಿಸಬೇಕು ಅನ್ನೋ ತಂತ್ರಗಳನ್ನ ರೂಪಿಸಲು ಸಾಧ್ಯ ಆಗದೇ ಇರುವವನನ್ನ ರಾಜಕಾರಣಿ ಅಂತ ಕರೆಯೋದಕ್ಕೆ ಸಾಧ್ಯನಾ? ಮಾರ್ಕೆಟ್ ಅಲ್ಲಿ ವೆಜಿಟೇಬಲ್ ಮಾರಾಟ ಮಾಡ್ಕೊಳ್ಳಿ. ಅಸದುದ್ದೀನ್ ಓವೈಸಿ ಒಂದು ಮಾತನ್ನು ಹೇಳಿದ್ರು. ಬಿಹಾರದಲ್ಲಿ ಬಿಜೆಪಿಯನ್ನ ಅತ್ಯಂತ ಅಶಕ್ತವನ್ನಾಗಿ ಮಾಡಿ ಜೆಡಿಯು ಅಥವಾ ಲಾಲೂ ಪ್ರಸಾದ್ ಯಾದವ್ ಕುಟುಂಬ ತನ್ನ ಪಾರುಪತ್ಯವನ್ನ ಯಾವಾಗ ಸಾಧಿಸುತ್ತೋ ಆಗ ನಾನು ಹೇಳ್ತೀನಿ ಅವ್ರಿಗೆ ಶಕ್ತಿ ಇದೆ ಅಂತ. ಬಿಜೆಪಿಯನ್ನ ಎದುರಿಸೋದಕ್ಕೆ ಸಾಧ್ಯ ಆಗಿಲ್ಲ. 100 ಆರೋಪಗಳನ್ನು ಮಾಡ್ತಾರೆ. ಹಾಗಾಗಿ ಅಖಿಲೇಶ್ ಯಾದವ್ ಇಂಡಿಯಾ ಒಕ್ಕೂಟವನ್ನು ಮುನ್ನಡೆಸೋದಕ್ಕೆ ಸಮರ್ಥ ಅಂತೇಳಿ ಕುಹಕ ಆಡಿರೋದು. ಇದನ್ನ ಕಾಂಗ್ರೆಸ್ ವಿರುದ್ಧ ಎಸ್ಪಿ ಶಾಸಕ ರವಿದಾಸ್ ಭಿನ್ನ ರಾಗ. ಉತ್ತರ ಪ್ರದೇಶದಲ್ಲಿ ಸ್ವಂತ ಬಲದಲ್ಲಿ ಸರ್ಕಾರ ರಚಿಸುತ್ತೇವೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೀನಾಯವಾಗಿ ಸೋತಿದೆ. ನಿರಂತರವಾಗಿ 2 ಸಾರಿ ಆ ಉತ್ತರ ಪ್ರದೇಶನ ಆಳ್ತಾ ಇರೋ ಆ ಸನ್ಯಾಸಿಯನ್ನು ಸೋಲಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಖಿಲೇಶ್ ಯಾದವ್ ಅವರಿಗೆ. ಸೊ ಹಾಗಾಗಿ ಸಮಾಜವಾದಿ ಪಕ್ಷದ ಲಕ್ನೋ ಸೆಂಟ್ರಲ್ನ ಶಾಸಕ ರವಿದಾಸ್ ಮೆಹ್ರೋತ್ರಾ ಅಖಿಲೇಶ್ ಯಾದವ್ ವಿರೋಧ ಪಕ್ಷದ ಮೈತ್ರಿಕೂಟವನ್ನು ಮುನ್ನಡೆಸಬೇಕು. ಉತ್ತರ ಪ್ರದೇಶದಲ್ಲಿ ಸ್ವಂತವಾಗಿ ಸರ್ಕಾರ ರಚಿಸಲು ಎಸ್ಪಿ ಸಮರ್ಥವಾಗಿದೆ. ಬಿಹಾರ ಚುನಾವಣೆ ಫಲಿತಾಂಶದ ಬೆನ್ನಲ್ಲಿ ಎಸ್ಪಿ ಶಾಸಕನ ಹೇಳಿಕೆ. 2020ರ ಚುನಾವಣೆಯಲ್ಲಿ 19 ಸ್ಥಾನಗಳನ್ನು ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ಮಾತ್ರ ಗೆದ್ದಿದ್ದು ಕೇವಲ 5-6 ಸ್ಥಾನ. ಇದು ಹೆಂಗೆ, ಇದು ಯಾಕೆ ಅನ್ನುವಂತಹದ್ದೇ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ಸರ್ಕಾರವನ್ನು ಅಥವಾ ಇಂಡಿ ಕೂಟವನ್ನು ಮೂದಲಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.